ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ 550 MBBS ಸೀಟ್ ಇನ್ಕ್ರೀಸ್ ಆಗತ್ತವು. ಆದ್ರೆ ನಮ್ಮ ಕರ್ನಾಟಕ ಸ್ಟೂಡೆಂಟ್ಗೆ ಏನೈತಲ್ಲ ಅರೌಂಡ್ 450 MBBS ಮಾತ್ರ ಸಿಗ್ತಾವ. ಅದು ಹೆಂಗತೆ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಬರ್ತೈತಿ. ಇದ್ರೊಳಗೆ 550 ಸೀಟ್ ಒಳಗೆ 15% ಆಲ್ ಇಂಡಿಯಾ ಕೋಟಾಗ ಹೋಗ್ತಾವು. ಇನ್ನು 15% ಏನೈತಿ NRI ಸೀಟ್. NRI ಸೀಟ್ ಅಂದ್ರೆ ಏನಂತೆ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಇದು NRI ಸೀಟ್ ಇಂಟ್ರೊಡ್ಯೂಸ್ ಆಗಿದ್ದು ಲಾಸ್ಟ್ ಇಯರ್ 2025 ಒಳಗೆ. ಮತ್ತು ಇದ್ರ ಫೀಸ್ ಎಷ್ಟು ಇರ್ತೈತಿ ಅಂದ್ರೆ ಇಯರ್ಲಿ 25 ಲ್ಯಾಕ್ ಆಗ್ತೈತಿ. ಮತ್ತು ಲಾಸ್ಟ್ ಇಯರು ನಂಬರ್ ಆಫ್ ಸೀಟ್ ಉಳ್ದಿರ್ಬೇಕನ್ನೋದು ಕೇಳ್ತಾರಿ. ಆದ್ರೆ ನಮ್ಮ ಕರ್ನಾಟಕ ಒಳಗೆ ಒಂದು ಸೀಟ್ ಉಳ್ದಿಲ್ಲ. KE ಏನು ಕೌನ್ಸಿಲಿಂಗ್ ನಡೆಸತ್ತಿಲ್ಲ ಅದ್ರೊಳಗೆ ಒಂದು ಸೀಟ್ ಉಳ್ದಿಲ್ಲ. ನೋಡ್ಬೋದು ನೀವು ಎಷ್ಟು ಸೀಟ್ ಅಲಾಟ್ಮೆಂಟ್ ಆಗಿದ್ದು. ಇಂಟೇಕ್ ಎಷ್ಟಿದ್ದು ಅಂದ್ರೆ ಲಾಸ್ಟ್ ಇಯರ್ 10,229 ಸೀಟ್ ಇದ್ದು. ಕಂಪ್ಲೀಟ್ ಆಗಿ ಒಂದು MBBS ಸೀಟ್ ಉಳ್ದಿಲ್ಲ. ನೆಕ್ಸ್ಟ್ ನೋಡುವುದಾದ್ರೆ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಇರುವಂಥ ಗೌರ್ಮೆಂಟ್ ಕಾಲೇಜ್ಗಳು 22 ಅದಾವು. ಮತ್ತು ಎರಡು ಏನೈತಲ್ಲ ESI ಕಾಲೇಜ್ ಅದಾವು. ಮತ್ತು ಪ್ರೈವೇಟ್ ಕಾಲೇಜ್ಗಳು ಎಷ್ಟು ಅದಾವ ಅಂದ್ರೆ 14 ಪ್ರೈವೇಟ್ ಕಾಲೇಜ್, 12 ಮೈನಾರಿಟಿ ಕಾಲೇಜ್ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು 10 ಅದಾವು. ಡೀಮ್ಡ್ ಏನೈತಲ್ಲ 12 ಅದಾವು. ಮತ್ತು ಟೋಟಲ್ ಆಗಿ 72 ಕಾಲೇಜ್ ಅದಾವು. ಅದ್ರೊಳಗೆ ಟೋಟಲ್ ಆಗಿ ನಂಬರ್ ಆಫ್ ಸೀಟ್ ಎಷ್ಟು ಅದಾವ ಅಂದ್ರೆ 13,945 ಸೀಟ್ ಅದಾವು. ಮತ್ತು ಇದ್ರೊಳಗೆ ಆಲ್ ಇಂಡಿಯಾ ಒಳಗೆ ಎಷ್ಟು ಹೋಗ್ತಾವು ಅನ್ನೋದು ಏನೈತಲ್ಲ ಇನ್ನೂ ಇದನ್ನೆಲ್ಲ. ಆದ್ರೆ ಲಾಸ್ಟ್ ಇಯರ್ KE ಕೌನ್ಸಿಲಿಂಗ್ ಒಳಗೆ 10,229 MBBS ಸೀಟ್ ಇದ್ದು. ಅದಂತೂ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಈ ವರ್ಷ ಎಲ್ಲೆಲ್ಲಿ ಸೀಟ್ ಇನ್ಕ್ರೀಸ್ ಆಗತ್ತವತ್ತು ನೋಡ್ಬೇಕಂದ್ರೆ ಹುಬ್ಳಿ ಒಳಗೆ ಮತ್ತು ಶಿವಮೊಗ್ಗ, ಗದಗ, ಕೊಪ್ಪಳ, ಮಡಿಕೇರಿ, ಚಾಮರಾಜನಗರ, ಕಾರವಾರ, ಚಿಕ್ಕಮಗಳೂರು, ಹಾವೇರಿ, ಯಾದಗಿರಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಒಳಗೆ ಏನೈತಿ ಪ್ರತಿ 50 ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗ್ತಾವೆ. ಮತ್ತು ಇದ್ರದಿಂದ ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ಸು ಐತಿ. ಮತ್ತು ಇನ್ನೊಂದು ಕಡೆ ಇದು NRI ಸೀಟ್ದು ಏನೈತಲ್ಲ ಇದೊಂದು ಸ್ವಲ್ಪ ಹೊಡೆದು ಬೀಳುವಂಗೆ ಕಾಣಿಸತ್ತಿರ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೂ ಏನಂದ್ರೆ ಇನ್ನೊಂದು ವಿಷಯ, ಮತ್ತು ಈ ವರ್ಷ ಹೊಸದಾಗಿ ಬರುವಂಥ ಕಾಲೇಜ್ಗಳ ಬಗ್ಗೆ ಬಹಳಷ್ಟು ಜನ ಕೇಳತ್ತಾರೆ. ಒಂದು ಆಳ್ವಾಸ್ ಮೆಡಿಕಲ್ ಕಾಲೇಜ್ ಅಂತೂ ಪೂರ್ತಿ ರೆಡಿ ಆಗೈತಿ. ಇನ್ನೊಂದು ಕನಕಪುರ ಮೆಡಿಕಲ್ ಕಾಲೇಜ್. ಇವೆರಡು ಕಾಲೇಜ್ ಲಾಸ್ಟ್ ಇಯರ್ ಕನಕಪುರ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಸಿಕ್ಕಿಲ್ಲಾಗಿತ್ತು. ಮತ್ತು ಈ ವರ್ಷ ಆಳ್ವಾಸ್ ಮೆಡಿಕಲ್ ಕಾಲೇಜ್ದು NMC ದಿಂದ ಪರ್ಮಿಷನ್ ಸಿಕ್ತಂದ್ರೆ ಈ ವರ್ಷನೂ ಕಟ್ ಆಫ್ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಮತ್ತು ಕರ್ನಾಟಕ ರೆಡ್ಡಿ ಸಂಘ ಅಂತೇಳಿ ಇನ್ನೊಂದು ಕಾಲೇಜ್ ಬರುವಂಥ ಚಾನ್ಸಸ್ ಐತಿ. ಮತ್ತು ಬಹಳಷ್ಟು ಜನ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಹಳ ಕೇಳತ್ತಾರೆ. ಬಾಗಲಕೋಟೆ ಮೆಡಿಕಲ್ ಕಾಲೇಜಿಗೆ ಇನ್ನೂ ಬಿಲ್ಡಿಂಗು ಇಲ್ಲ, ಏನೂ ಇಲ್ಲ, ಹೆಂಗೆ ಬರ್ತೈತಿ ನಾನು ಯೋಚನೆ ಮಾಡತ್ತಾನೆ. ಇನ್ನು ಬಿಲ್ಡಿಂಗ್ ಇಲ್ಲ, ಜಾಗ ಐತೆ, ಆದ್ರೆ ಬಿಲ್ಡಿಂಗ್ ಇನ್ನೂ ಕಟ್ಟಿಲ್ಲ. ಅದಕ್ಕೂ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ನೆಕ್ಸ್ಟ್ ಇಯರು ಅಥವಾ 2028 ಒಳಗದು ಬರೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಇದೇ ರೀತಿ ವಿಡಿಯೋಗಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೊಂದು ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬಗ್ಗೆ ಬಹಳಷ್ಟು ಜನ ಕೇಳತ್ತಾರೆ. ಆಲ್ಮೋಸ್ಟ್ ಆಲ್ ನಮ್ಮ ಕೌನ್ಸಿಲಿಂಗ್ ಗೈಡೆನ್ಸ್ ಒಳಗೆ ಆಲ್ರೆಡಿ 8 to 10 ಮೆಂಬರ್ಸ್ ಅಷ್ಟ ಮಾಡ್ತೇವೆ. ಅರೌಂಡ್ 8 ಮೆಂಬರ್ಸ್ ಫಿಲ್ ಅದಾರು. ಇನ್ನು ಇಬ್ಬರಿಗೆ ಏನೈತಿಲ್ಲ ಕೌನ್ಸಿಲಿಂಗ್ ಗೈಡೆನ್ಸ್ ಕೊಡುವಂಥ ಇದನ್ನೈತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ವಾಟ್ಸಪ್ದಾಗ ಈ ನಂಬರ್ಗೆ ಏನೈತಿಲ್ಲ ಮೆಸೇಜ್